Hello students. Deshiya Vidyashala Samiti Hagu DVS Independent PU College welcomes you all to the biology practicals. I am Nandini, lecturer from DVS Independent PU College. In today's class, we are going to study the practical number 10, the inflorescence. Andre, the study of identification of inflorescence. First, we need to know what is meant by inflorescence. Now, inflorescence anta heli yaudana karitivi, ಏನನ್ನ ಓದ್ತೀವಿ ಅಂತ ಹೇಳಿ ನೋಡಬೇಕು. The arrangement of flowers on the floral axis ಅನ್ನ ನಾವು ಓದೋದನ್ನ ಏನಂತ ಹೇಳಿ ಕರಿತೀವಿ? Inflorescence ಅಂತ ಹೇಳಿ ಕರಿತೀವಿ. We have different two types of inflorescence. ನಾವು inflorescence ಅನ್ನ ಸ್ಟಡಿ ಮಾಡಲಿಕ್ಕೆ ಎರಡು ಕ್ಲಾಸಿಫಿಕೇಶನ್ ಅನ್ನ ಬ್ರಾಡ್ ಆಗಿ ಮಾಡಿದೀವಿ. The first one is racemose and the cymose ಅಂತ ಹೇಳಿ ಎರಡು ಕ್ಲಾಸಿಫಿಕೇಶನ್ ಅನ್ನ ಮಾಡಿದೀವಿ. ಯಾವುದರ ಬೇಸಿಸ್ ಮೇಲೆ ಇದನ್ನ ಮಾಡಿದೀವಿ ಅಂತ ಹೇಳಿ ನೋಡೋದಾದ್ರೆ the indefinite growth, ಒಂದು ಫ್ಲೋರಲ್ ಆಕ್ಸಿಸ್ ಅನ್ನ ತಗೊಂಡ್ರೆ ಅದು indefinite growth ಅನ್ನ ತೋರಿಸಿದ್ರೆ ಅಂತ ಬರುವಂತ ಎಲ್ಲಾ ಇನ್ಫ್ಲೋರೆಸೆನ್ಸ್ ಗಳನ್ನ ನಾವು ಯಾವುದರಲ್ಲಿ ಹಾಕಿದೀವಿ? ರೆಸಿಮೋಸ್ ಅನ್ನುವಂತ ಕ್ಯಾಟಗರಿಯಲ್ಲಿ ಹಾಕಿದೀವಿ. ಸೈಮೋಸ್ ಅನ್ನುವಂತ ಕ್ಯಾಟಗರಿಯಲ್ಲಿ ಯಾವ್ದು ಹಾಕಿದೀವಿ? ಡೆಫಿನೆಟ್ ನಂಬರ್ ಆಫ್ ಫ್ಲವರ್ ಬ್ಲಡ್ಸ್ ಗಳು ಅದರಲ್ಲಿ ಇರುತ್ತೆ. ಒಂದು ಫ್ಲೋರಲ್ ಆಕ್ಸಿಸ್ ಅನ್ನ ತಗೊಂಡ್ರೆ ಅದರಲ್ಲಿ ನಾವು ವಿ ಕ್ಯಾನ್ ಕೌಂಟ್ ಹೌ ಮೆನಿ ಫ್ಲವರ್ಸ್ ಆರ್ ಫ್ಲೋರಲ್ ಬಡ್ಸ್ ಆರ್ ಪ್ರೆಸೆಂಟ್ ಇನ್ ದಟ್ ಆಕ್ಸಿಸ್ ಅಂತ ಹೇಳಿ ಅಂತದನ್ನ ನಾವು ಡೆಫಿನೆಟ್ ಆಗಿರುವಂತ ಇನ್ಫ್ಲೋರೆಸೆನ್ಸ್ ಅನ್ನ ನಾವು ಯಾವುದ್ರಲ್ಲಿ ಹಾಕಿದೀವಿ? ಸೈಮೋಸ್ ಅನ್ನುವಂಥದ್ರೊಳಗಡೆ ಪ್ಲೇಸ್ ಮಾಡಿದ್ದೀವಿ. ಸೊ ಇನ್ ದ ರೆಸಿಮೋಸ್ ಇನ್ಫ್ಲೋರೆಸೆನ್ಸ್ ವಿ ಸ್ಟಡಿ ಡಿಫ್ರೆಂಟ್ ಟೈಪ್ಸ್ ಆಫ್ ಇನ್ಫ್ಲೋರೆಸೆನ್ಸ್ ಗಳನ್ನ ಓದ್ತೀವಿ. ಆ ಯಾವ್ದು ಓದ್ತೀವಿ? ದ ಫಸ್ಟ್ ಒನ್ ಸಿಂಪಲ್ ರೆಸಿನ್, ಸ್ಪೈಕ್, ಕ್ಯಾಟ್ಕಿನ್, ಕಾಂಪೌಂಡ್ ಸ್ಪ್ಯಾಡಿಕ್ಸ್, ಕೋರಿನ್, ಅಂಬೆಲ್, ಕಾಂಪೌಂಡ್ ಅಂಬೆಲ್ ಅಂಡ್ ಹೆಡ್ ಆರ್ ಕ್ಯಾಪಿಟಲಮ್ ಇನ್ಫ್ಲೋರೆಸೆನ್ಸ್. ಇದಿಷ್ಟು ಯಾವುದರ ಅಂಡರಲ್ಲಿ ಬರುತ್ತೆ? ಇಟ್ ಕಮ್ಸ್ ಅಂಡರ್ ದ ರೆಸಿಮೋಸ್ ಇನ್ಫ್ಲೋರೆಸೆನ್ಸ್. ಅಂಡ್ ದ ಸೈಮೋಸ್ ಇನ್ಫ್ಲೋರೆಸೆನ್ಸ್ ಅಲ್ಲಿ ನಾವು ಮೂರು ಕ್ಲಾಸಿಫಿಕೇಶನ್ ನಾವು ಓದ್ತೀವಿ. ಒಂದು ಮೊನೊಕೇಶಿಯಲ್ ಸೈಮ್, ಡೈಕೇಶಿಯಲ್ ಸೈಮ್ and the polycacial cyme. Let's study all the things in detail now. The first one is racemose alli simple raceme. So simple raceme andre navilli ಏನನ್ನ ಓದ್ತೀವಿ? The unbranched main axis bearing stalk are pedicellate flowers. Example Crotalaria. So ಇದನ್ನ ನೀವೆಲ್ಲರೂ ನೋಡಿರ್ತೀರಾ. This is an example for simple raceme. ಸೊ ಇದನ್ನು ನಾವೇನು ಹೇಳ್ತೀವಿ? ಇಂಡೆಫಿನೇಟ್ ಅಂತ ಹೇಳಿ ಕರೀತಾ ಇದ್ದೀವಿ. ನಿಮಗೆ ನೋಡಿದ್ರೆ ದ ಓಲ್ಡರ್ ಫ್ಲವರ್ಸ್ ಎಲ್ಲಿದೆ? ದೇ ಆರ್ ಅರೇಂಜ್ಡ್ ಅಟ್ ದ ಬೇಸ್ ಆಫ್ ದ ಆಕ್ಸಿಸ್. ದ ಯಂಗರ್ ಫ್ಲವರ್ಸ್ ಎಲ್ಲಿದೆ? ದೇ ಆರ್ ಪ್ಲೇಸ್ಡ್ ಟುವರ್ಡ್ಸ್ ದ ಸೆಂಟರ್ ಆಫ್ ದ ಆಕ್ಸಿಸ್. ಹೌದಲ್ವಾ? ಕಾಣಿಸ್ತದೆ ಅಲ್ವಾ? ಲಾರ್ಜರ್ ಫ್ಲವರ್ಸ್ ಎಲ್ಲ ಕೆಳಗಡೆ ಇದೆ, ಯಂಗರ್ ಫ್ಲವರ್ಸ್ ಎಲ್ಲ ಮೇಲ್ಗಡೆ ಇದೆ. ಅಂಡ್ ಇಟ್ ಈಸ್ ಶೋಯಿಂಗ್ ಇಂಡೆಫಿನೆಟ್ ಗ್ರೋತ್. ಇಲ್ಲಿಂದ ನಮಗೆ ಇನ್ನೂ ಮೇಲ್ಗಡೆ ಎಷ್ಟು ಫ್ಲವರ್ಸ್ ಗ್ರೋತ್ ಆಗುತ್ತೆ ಅಂತ ನಾವಿಲ್ಲಿ ಕೌಂಟ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಇದನ್ನು ನಾವು ರೆಸಿಮೋಸ್ ಒಳಗಡೆ ಪ್ಲೇಸ್ ಮಾಡಿದ್ದೀವಿ. ದ ಎಕ್ಸಾಂಪಲ್ ನಿಮಗೆ ಇಲ್ಲಿ ಡಯಾಗ್ರಾಮ್ ಅನ್ನು ನೋಡ್ಬೋದು. ದಿಸ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಸಿಂಪಲ್ ರೆಸಿಮ್. Another one example we are going to study in the racemose is spike. These are called sessile flower borne on elongated axis. ಸೊ ಇದನ್ನು ನಾವೇನಂತ ಹೇಳಿ ಕರಿತೀವಿ? ಅಕೈರಾಂಥಸ್ ಅಂತ ಹೇಳಿ ಕರಿತೀವಿ. ಎಕ್ಸಾಂಪಲ್. ಸೊ ಇದು ದೀಪಾವಳಿ ಹಬ್ಬದಲ್ಲೆಲ್ಲ ನೋಡಿರ್ತೀರಲ್ವಾ, ಮನೆಯಲ್ಲಿ ಪೂಜೆ ಮಾಡಲಿಕ್ಕೆ ಅಂತ ಹೇಳಿ ಯೂಸ್ ಮಾಡ್ತಾರೆ ಇದನ್ನು. ಸೊ ದಿಸ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಸ್ಪೈಕ್. ಇದರಲ್ಲಿ ಏನಂತ ನೋಡ್ತೀವಿ? ಸೆಸೈಲ್ ಫ್ಲವರ್ಸ್ ಅನ್ನು ನೋಡ್ತೀವಿ. ಸೆಸೈಲ್ ಫ್ಲವರ್ಸ್ ಅಂದರೆ ಏನು? ಪೆಡಿಸಿಲೇಟ್ ಅನ್ನುವಂಥದ್ದು, ಸ್ಟಾಕ್ ಅನ್ನುವಂಥದ್ದು ಆಬ್ಸೆಂಟ್ ಆಗಿರುತ್ತೆ ಈ ಫ್ಲವರ್ಸ್ಗಳಲ್ಲಿ. ಸೊ ಅದಕ್ಕೆ ಅಂಥ ಫ್ಲವರ್ಸನ್ನು ನಾವೇನಂತ ಹೇಳಿ ಕರಿತೀವಿ? ಸೆಸೈಲ್ ಫ್ಲವರ್ ಅಂತ ಹೇಳಿ ಕರಿತೀವಿ. ದಿಸ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಸ್ಪೈಕ್. ನೆಕ್ಸ್ಟ್ ಒನ್ we are going to study the catkin. How is the characteristics of catkin? The main axis is pendulous and bears stalkless or sessile flowers. ಇದು ಕೂಡ ನೋಡೋದಕ್ಕೆ ಸ್ಟಾಕ್ಲೆಸ್ ಫ್ಲವರ್ಸ್, ಸೆಸೈಲ್ ಫ್ಲವರ್ಸ್ ಇರುತ್ತೆ. ದ ಎಕ್ಸಾಂಪಲ್ ಯಾವುದು? ಕ್ಯಾಟ್ಕಿನಿಗೆ ಮಲ್ಬರಿ. ಸೊ ಇದನ್ನು ನೋಡೋದಕ್ಕೆ ನಮಗೆ ಕಾಣ್ತಾ ಇದೆ, ಬೆಕ್ಕಿನ ಬಾಲದ ಥರ ಕಾಣಿಸ್ತಾ ಇದೆ, ಹೌದಲ್ವಾ? ಸೊ ಹಾಗಾಗಿ ಅದನ್ನು ಕ್ಯಾಟ್ಕಿನ್ ಇನ್ಫ್ಲೋರೆಸೆನ್ಸ್ಗೆ ಎಕ್ಸಾಂಪಲನ್ನು ನಾವು ಇದನ್ನು ನೋಡಿದ ತಕ್ಷಣ ಐಡೆಂಟಿಫೈ ಮಾಡ್ಬೋದು. ಸೊ ಇದಕ್ಕೆ ಎಕ್ಸಾಂಪಲು ಮಲ್ಬರಿ ಫ್ಲವರ್ ಅಂತ ಹೇಳಿ ಕರಿತೀವಿ. ಸೊ ನೆಕ್ಸ್ಟ್ ಒನ್ ಈಸ್ ಅ ಕಾಂಪೌಂಡ್ ಸ್ಪ್ಯಾಡಿಕ್ಸ್. ಕಾಂಪೌಂಡ್ ಸ್ಪ್ಯಾಡಿಕ್ಸನ್ನು ನೀವೆಲ್ಲರೂ ಅಬ್ಸರ್ವ್ ಮಾಡಿರ್ತೀರಾ. ಎಲ್ಲಿ? ದೇ ಪ್ರೊಡ್ಯೂಸ್ ಫ್ಲೆಶಿ ಪೆಡಂಕಲ್ ಗೀವ್ಸ್ lateral branches and covered by long showy bracts and spike inflorescence. ನೋಡಿದ ತಕ್ಷಣ ಗೊತ್ತಾಗ್ತಾ ಇದೆ ಇದು ಯಾವುದ್ರದ್ದು? ಕೊಕೊನೆಟ್ ಮತ್ತು ಅರೇಕಾ ನೆಟ್ಟಲ್ಲಿ ನೀವು ನೋಡಿರ್ತೀರ, ಹಿಂಗಾರು ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇಲ್ಲಿದೆ ನಿಮಗೆ ಒಂದು ಬಾಟಲ್ ಸ್ಪೆಸಿಮನ್ನ ನೋಡ್ಬೋದು. ದೀಸ್ ಆರ್ ಹ್ಯಾವಿಂಗ್ ಮೇಲ್ ಫ್ಲವರ್ಸ್ ಆ್ಯಂಡ್ ಫೀಮೇಲ್ ಫ್ಲವರ್ಸ್ ಅರೇಂಜ್ಮೆಂಟ್ಸನ್ನು ನೀವಿಲ್ಲಿ ನೋಡ್ತೀರಾ. ದಿಸ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಕಾಂಪೌಂಡ್ ಸ್ಪ್ಯಾಡಿಕ್ಸ್. ಎಕ್ಸಾಂಪಲ್ ಕೊಕೊನೆಟ್ ಆ್ಯಂಡ್ ಅರೇಕಾ ನೆಟ್.
ಸೊ ನೆಕ್ಸ್ಟ್ ಬರುವಂಥದ್ದು ಕೋರಿಂಬ್ ಇನ್ಫ್ಲೋರೆಸೆನ್ಸ್. ಇಟ್ ಈಸ್ ರಿಲೇಟಿವ್ಲಿ ಶಾರ್ಟರ್ ಆ್ಯಂಡ್ ಬ್ರಾಡರ್ ರಸೀಮ್. ದ ಪೆಡಿಸಲ್ ಆಫ್ ದ ಫ್ಲವರ್, ಲೋವರ್ ಫ್ಲವರ್ ಇಸ್ ಲಾರ್ಜರ್ ದೆನ್ ದ ಅಪ್ಪರ್ ಒನ್ಸ್ ಆ್ಯಂಡ್ ದ ಫ್ಲವರ್ ರೀಚಸ್ ದ ಸೇಮ್ ಹೈಟ್. ಇದರಲ್ಲಿ ನೀವು ಸ್ಟಾಕನ್ನು ನೋಡಿದರೆ ಇಲ್ಲಿ ನೀವು ಈಸಿಯಾಗಿ ಅಬ್ಸರ್ವ್ ಮಾಡ್ಬೋದು. ಆಲ್ ದ ಫ್ಲವರ್ಸ್ ಆರ್ ಇನ್ ಅ ಸೇಮ್ ರೇಂಜ್. ನೀವು ನೋಡಿದ್ರೆ ಹೈಟ್ ಆಫ್ ದ ಫ್ಲವರನ್ನು ನೋಡಿದ್ರೆ ಎಲ್ಲದೂ ಕೂಡ ಒಂದೇ ಲೈನಲ್ಲಿ ಇದೆ. ಬಟ್ ದ ಸ್ಟಾಕ್ ಆಫ್ ದ ಫ್ಲವರ್ ಏನಾಗಿದೆ, ವೇರಿ ಆಗಿದೆ. ಸೊ ದಟ್ ಈಸ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕೋರಿಂಬ್. ಕೋರಿಂಬಲ್ಲಿ ನಮಗೆ ಎಲ್ಲ ಫ್ಲವರ್ಸು ಒಂದೇ ಲೈನಲ್ಲಿ ಅರೇಂಜ್ಮೆಂಟನ್ನು ತೋರಿಸುತ್ತೆ. ಸೊ ಅದಾದಮೇಲೆ ನೆಕ್ಸ್ಟ್ ನಮಗೆ ಬರ್ತಾ ಇರೋವಂಥದ್ದು ಅಂಬೆಲ್ ಇನ್ಫ್ಲೋರೆಸೆನ್ಸ್. ಅಂಬೆಲ್ ಇನ್ಫ್ಲೋರೆಸೆನ್ಸ್ ಇಸ್ ಎಕ್ಸ್ಟ್ರೀಮ್ಲಿ ರೆಡ್ಯೂಸ್ಡ್ ಮೇನ್ ಆಕ್ಸಿಸ್ ಬಿಯರಿಂಗ್ ಅ ಕ್ಲಸ್ಟರ್ ಆಫ್ ಪೆಡಿಸಲೇಟ್ ಫ್ಲವರ್ ವಿತ್ ಮೋರ್ ಆರ್ ಲೆಸ್ ಈಕ್ವಲ್ ಸ್ಟಾಕ್. ನಿಮಗೆ ಕೋರಿಂಬಿಗೂ ಅಂಬೆಲಿಗೂ ಡಿಫ್ರೆನ್ಸನ್ನು ನೋಡಿದ್ರೆ ಈಸಿಯಾಗಿ ಗೊತ್ತಾಗುತ್ತೆ. ಇಲ್ಲಿ ಕೂಡ ಫ್ಲವರ್ಸು ಒಂದೇ ಪ್ಲೇನಲ್ಲಿ ಇದೆ. ಬಟ್ ದ ಸ್ಟಾಕ್ ಆಫ್ ದ ಫ್ಲವರ್ ನೋಡಿದ್ರೆ ಇಲ್ಲಿ ಏನಿದೆ, ವೇರಿಯೇಷನ್ ಇದೆ. ಬಟ್ ಇನ್ ದ ಅಂಬೆಲ್ ಇನ್ಫ್ಲೋರೆಸೆನ್ಸ್ ಆಲ್ ದ ಸ್ಟಾಕ್ ಆಫ್ ದ ಫ್ಲವರ್ಸ್ ಆರ್ ಆಲ್ಮೋಸ್ಟ್ ಈಕ್ವಲ್ ಇನ್ ಇಟ್ಸ್ ಲೆಂತ್ ಆ್ಯಂಡ್ ದೇ ಬಿಯರ್ಸ್ ಫ್ರಮ್ ಅ ಪಾಯಿಂಟ್ ಆಫ್ ಆರಿಜಿನ್ ಏನಿದೆ, ದಟ್ ಈಸ್ ಫ್ರಮ್ ದ ಒನ್ ಸಿಂಗಲ್ ಆರಿಜಿನ್. ಬಟ್ ಇಲ್ಲಿ ಏನಾಗಿದೆ, ಆರಿಜಿನ್ ಫ್ರಮ್ ಡಿಫ್ರೆಂಟ್ ರೀಜನ್ಸನ್ನು ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ಈ ಎರಡು ಮೇಜರ್ ಡಿಫ್ರೆನ್ಸಸ್ಸನ್ನು ನೋಡ್ಬೋದು. ಈ ಅಂಬೆಲ್ ಇನ್ಫ್ಲೋರೆಸೆನ್ಸಿಗೆ ನೀವು ಮೇಜರಾಗಿ ಅಥವಾ ಈಸಿಯಾಗಿ ನೋಡ್ಬೋದು ಅಂತಂತ ಇನ್ಫ್ಲೋರೆಸೆನ್ಸ್ ಯಾವುದು ಅಂತ ಅಂದರೆ ಏಲಿಯಂ ಸೀಪ. ಮನೆಯಲ್ಲಿ ನೀರುಳ್ಳಿ ಹೂವು, ಮನೆಯಲ್ಲಿ ನೀರುಳ್ಳಿ ಗಿಡ ತಂದಿರ್ತಾರಲ್ವಾ, ನೀರುಳ್ಳಿ ಎಲೆ ಎಲ್ಲ, ಅದ್ರ ಮೇಲ್ಗಡೆ ಇರುವಂಥ ಹೂವನ್ನು ನೋಡಿದ್ರೆ ನಿಮಗೆ ಈ ಅರೇಂಜ್ಮೆಂಟನ್ನು ಕಾಣುತ್ತೆ. ಸೊ ಏಲಿಯಂ ಸೀಪಾದ ಫ್ಲವರ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಅಂಬೆಲ್ ಇನ್ಫ್ಲೋರೆಸೆನ್ಸ್. ಸೊ ಅದಾದಮೇಲೆ ನೆಕ್ಸ್ಟ್ ಬರೋದು ಕಾಂಪೌಂಡ್ ಅಂಬೆಲ್. ಅಂಬೆಲ್ ಇನ್ಫ್ಲೋರೆಸೆನ್ಸಿನ ನೇಚರನ್ನು ನಾವು ನೋಡಿದ್ವಿ. ದ ಲೆಂತ್ ಆಫ್ ದ ಫ್ಲವರ್ ಏನಿರುತ್ತೆ, ಸ್ಟಾಕ್ ಈಸ್ ಸೇಮ್, ಆಲ್ ದ ಫ್ಲವರ್ಸ್ ಆರ್ ಅರೇಂಜ್ ಇನ್ ಅ ಸೇಮ್ ಪ್ಲೇನ್ ಅಂತ ಹೇಳಿ ಓದಿದ್ವಿ. ಸೊ ಕಾಂಪೌಂಡ್ ಅಂಬೆಲಲ್ಲಿ ಏನಾಗಿರುತ್ತೆ, ಒಂದೊಂದು ಅಂಬೆಲಿನ ಇನ್ಫ್ಲೋರೆಸೆನ್ಸ್ ಏನಿತ್ತು ಅಂಥದ್ದು ಮಲ್ಟಿಪಲ್ ಗ್ರೂಪ್ಸಲ್ಲಿ ಪ್ರೆಸೆಂಟ್ ಇರುತ್ತೆ. ಸೊ ಕ್ಲಸ್ಟರ್ ಆಫ್ ಪೆಡಿಸಲೇಟ್ ಫ್ಲವರ್ ವಿತ್ ಮೋರ್ ಆರ್ ಲೆಸ್ ಈಕ್ವಲ್ ಸ್ಟಾಕ್. ಇಲ್ಲಿ ನೀವು ನೋಡ್ಬೋದು ಒಂದೊಂದು ಗ್ರೂಪನ್ನು ನಾವು ಅಂಬೆಲ್ ಅಂತ ಹೇಳಿ ಕರಿತೀವಿ. ಆ ರೀತಿ ಅಂಬೆಲ್ ಗ್ರೂಪ್ಸ್ ಆಫ್ ಅಂದರೆ ಒಂದು ಕ್ಲಸ್ಟರ್ ಆಗಿ ಫಾರ್ಮೇಷನ್ ಆಗಿದೆ. ಅದಕ್ಕೆ ನಾವು ಅದನ್ನು ಏನಂತ ಹೇಳಿ ಕರಿತಾ ಇದ್ದೀವಿ, ಕಾಂಪೌಂಡ್ ಅಂಬೆಲ್ ಅಂತ ಹೇಳಿ ಕರಿತಾ ಇದ್ದೀವಿ. ಸೊ ಎಕ್ಸಾಂಪಲ್ ಯಾವುದು ಅದಕ್ಕೆ, ಕೋರಿಯಾಂಡರ್. ಮನೆಯಲ್ಲಿ ಕೊತ್ತಂಬರಿ ಸೊಪ್ಪೆಲ್ಲ ತಂದಾಗ ಅದರ ಫ್ಲವರನ್ನು ಸ್ಟ್ರಕ್ಚರ್ನ ಇಟ್ಕೊಂಡು ನೋಡಿ ನಿಮಗೆ ಸೇಮ್ ಇದೇ ರೀತಿಯಲ್ಲಿ ಕಾಣುತ್ತೆ. ಸೊ ನೆಕ್ಸ್ಟ್ ಅದಾದಮೇಲೆ ಬರುವಂಥದ್ದು ಹೆಡ್ ಆರ್ ಕ್ಯಾಪಿಟುಲಮ್ ಇನ್ಫ್ಲೋರೆಸೆನ್ಸ್. ಇದನ್ನು ನಾವೇನಂತ ಹೇಳಿ ಕರಿತೀವಿ, ಸೆಸೈಲ್ ಫ್ಲವರ್ಸ್ ಆರ್ ಬಾರ್ನ್ ಇನ್ ಅ ಡೆನ್ಸ್ ಕ್ಲಸ್ಟರ್ ಇನ್ ಅ ಕಾಮನ್ ರೆಸಿಪ್ಟಿಕಲ್ ವಿಚ್ ಈಸ್ ಫ್ಲಾಟನ್ ಆ್ಯಂಡ್ ಥಿನ್. ಇದರಲ್ಲಿ ನಾವು ಎರಡು ರೀತಿಯಾದ ಫ್ಲೋರೆಟ್ಸ್ಗಳನ್ನು ನೋಡ್ತೀವಿ. ಎಕ್ಸಾಂಪಲ್ ನಾವಿಲ್ಲಿ ಸನ್ಫ್ಲವರ್ ಬರುತ್ತೆ, ಟ್ರೈಡ್ಯಾಕ್ಸ್ ಬರುತ್ತೆ, ಓಕೆ ಅಲ್ವಾ. ಈ ಟ್ರೈಡ್ಯಾಕ್ಸನ್ನು ನೀವು ನೋಡಿದ್ರೆ ಇಲ್ಲಿ ನಾವು ಎರಡು ರೀತಿಯಾದ ಫ್ಲೋರೈಟ್ಸ್ಗಳನ್ನು ನೋಡ್ತೀವಿ. ಒಂದು ರೇ ಫ್ಲೋರೈಟ್ಸ್, ಇನ್ನೊಂದು ಡಿಸ್ಕ್ ಫ್ಲೋರೈಟ್ಸ್. ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಔಟರ್ ಸೈಡಲ್ಲಿ ನಿಮಗೆ ಕಾಣಿಸ್ತಾ ಇರುವಂಥದ್ದು ರೇ ಫ್ಲೋರೈಟ್ಸ್, ಇಲ್ಲಿ ಮಧ್ಯದಲ್ಲಿರುವಂಥದ್ದು ಏನು, ಡಿಸ್ಕ್ ಫ್ಲೋರೈಟ್ಸ್. ಇಲ್ಲಿ ಎರಡು ರೀತಿಯಾದ ಫ್ಲೋರೈಟ್ಸ್ಗಳನ್ನು ಕ್ಲಾಸಿಫೈ ಮಾಡ್ತಾ ಇದ್ದೀವಿ. ಎರಡು ಫ್ಲೋರೈಟ್ಸು ಎಲ್ಲಿಂದ, ನಮ್ಮ ಬೇಸ್ ಆಫ್ ದ ಫ್ಲವರಿಂದನೇ ಕೂಡ ಅರೈಸ್ ಆಗಿರುತ್ತೆ. ಎಕ್ಸಾಂಪಲ್ ಯಾವುದು, ಟ್ರೈಡ್ಯಾಕ್ಸ್. ಇದನ್ನು ಕೂಡ ನೀವು ಕಾಮನ್ ಆಗಿ ಗಾರ್ಡನಲ್ಲಿ ನೋಡಿರ್ತೀರಾ. These are all few of the classifications we study under racemose inflorescence. So racemose inflorescence ಆದಮೇಲೆ ನಾವು ನೆಕ್ಸ್ಟ್ ಓದ್ತಾ ಇರುವಂಥದ್ದು ಯಾವುದು, ಸೈಮೋಸ್ ಇನ್ಫ್ಲೋರೆಸೆನ್ಸ್. ಸೈಮೋಸ್ ಇನ್ಫ್ಲೋರೆಸೆನ್ಸ್ ಅಂದರೆ ಏನು ಹೇಳಿದ್ವಿ, ದ ಫ್ಲವರ್ಸ್ ಆರ್ ಅರೇಂಜ್ಡ್ ಇನ್ ಅ ಡೆಫಿನೇಟ್ ಮ್ಯಾನರ್. ಇಷ್ಟೇ ಪರ್ಟಿಕ್ಯುಲರ್ ಫ್ಲವರ್ಸ್ ಅದರಲ್ಲಿರುತ್ತೆ ಅಂತ ವಿ ಕ್ಯಾನ್ ಈಸಿಲಿ ಕೌಂಟ್ ಅಂತ. ಸೊ ಅದರಲ್ಲಿ ದ ಫಸ್ಟ್ ಒನ್ ಯಾವುದು, ಮೊನೊಕೇಶಿಯಲ್ ಸೈಮ್. ಸೊ ಮೊನೊಕೇಶಿಯಲ್ ಸೈಮಲ್ಲಿ ಏನಾಗುತ್ತೆ, ದ ಸಿಂಗಲ್ ಫ್ಲವರ್ arises in an axil of a leaf of an ordinary shoot or pedicel ends in a single flower. ಅಂದರೆ ಒಂದು ಶೂಟನ್ನು ತಗೊಂಡ್ರೆ ಅದರ ಸ್ಟಾಕಿಂದ ಒಂದು ಸಿಂಗಲ್ ಫ್ಲವರ್ ಮಾತ್ರ ಅರೈಸ್ ಆಗಿರುತ್ತೆ. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಸಾಲಿಟರಿ ಕೈಮ್ ಅಂತ ಹೇಳಿ ಕೂಡ ಕರಿತೀವಿ ನಾವು. ಸೊ ಇದಕ್ಕೆ ಎಕ್ಸಾಂಪಲ್ ಯಾವುದು, ನಮ್ಮ ಹೈಬಿಸ್ಕಸ್. ಮನೆಯಲ್ಲಿ ಹೈಬಿಸ್ಕಸ್ ಪ್ಲಾಂಟನ್ನು ನೋಡಿರ್ತೀರಾ. ಸೊ ಈ ಒಂದು ಹೈಬಿಸ್ಕಸ್ನ ಟ್ವಿಗ್ಗನ್ನು ತಗೊಂಡ್ರೆ ಇಲ್ಲಿಂದ ನಿಮಗೆ ಓನ್ಲಿ ಒನ್ ಸಿಂಗಲ್ ಫ್ಲವರ್ ವಿಲ್ ಅರೈಸ್ ಫ್ರಮ್ ದಿಸ್ ಆಕ್ಸಿಸ್. ಕಾಣಿಸ್ತದೆ ಅಲ್ವಾ. ಸೊ ಕ್ಲಸ್ಟರ್ ಆಫ್ ಫ್ಲವರ್ಸನ್ನು ನಾವು ಒಂದು ನೋಡಲ್ ರೀಜನಿಂದ ಅರೈಸ್ ಆಗೋದನ್ನು ನಾವು ಇಲ್ಲಿ ನೋಡೋದಿಲ್ಲ. ಹಾಗಾಗಿ ಇದನ್ನು ನಾವೇನಂತ ಹೇಳಿ ಕರಿತೀವಿ, ಮೋನೋಕೇಶಿಯಲ್ ಸೈಮ್. ಮೋನೋ ಮೀನ್ಸ್ ಸಿಂಗಲ್, ಹೌದಲ್ವಾ. ಒಂದು ಆಕ್ಸಿಸಿಂದ ನಮಗೆ ಒಂದು ಫ್ಲವರ್ ಮಾತ್ರ ಪ್ರೊಡ್ಯೂಸ್ ಆಗಿರುತ್ತೆ. ಸೊ ದಟ್ ಈಸ್ ಮೋನೋಕೇಶಿಯಲ್ ಸೈಮ್. ಎಕ್ಸಾಂಪಲ್ ಹೈಬಿಸ್ಕಸ್, ರೋಸಾ ಸೈನೆನ್ಸಿಸ್. The next one is dicacial cyme. ಇಲ್ಲಿ ಕೂಡ ನಮಗೆ ಹೆಸರೇ ಹೇಳ್ತಾ ಇದೆ, ಡೈ ಮೀನ್ಸ್ ಟು. So it consists of only 3 flowers, out of which
ದ ಸೆಂಟ್ರಲ್ ಒನ್ ಈಸ್ ದ ಓಲ್ಡೆಸ್ಟ್ ಒನ್. ಅಂದರೆ ಅರ್ಲಿಯಾಗಿ ಬ್ಲೂಮ್ ಆಗಿರುವಂಥ ಫ್ಲವರ್ ಎಲ್ಲಿರುತ್ತೆ, ಸೆಂಟರಲ್ಲಿ ಅರೈಸ್ ಆಗಿರುತ್ತೆ. ಸೊ ಅದಾದಮೇಲೆ ನೆಕ್ಸ್ಟ್ ದ ಅದರ್ ಟು ಲ್ಯಾಟ್ರಲ್ ಒನ್ ಅರೈಸಸ್ ಇನ್ ದ ಆಕ್ಸಿಸ್ ಆಫ್ ದ ಬ್ರಾಕ್ಟ್ಸ್ ಬಿಲೋ ದ ಓಲ್ಡರ್ ಒನ್ ಆ್ಯಂಡ್ ದ ಯಂಗೆಸ್ಟ್ ಒನ್. ಸೊ ಫಸ್ಟ್ ಮಿಡಲಲ್ಲಿ ನಿಮಗೇನು ಕಾಣಿಸ್ತಾ ಇದೆ, ದಟ್ ಈಸ್ ದ ಫಸ್ಟ್ ಓಲ್ಡರ್ ಒನ್, ಫಸ್ಟ್ ಅರಳಿರುವಂಥ ಹೂವು. ಅದಾದಮೇಲೆ ಅದ್ರ ಕೆಳಗಡೆ ಏನಿದೆ 2 ಬಡ್ಸ್ ಇರುತ್ತೆ, ಅದೆರಡು ಕೂಡ ಲ್ಯಾಟ್ರಲ್ ಸೈಡ್ಸಿಂದ ಅರೈಸ್ ಆಗುತ್ತೆ. ಸೊ ಎಕ್ಸಾಂಪಲ್ ನಿಮಗೆ ಮಲ್ಲಿಗೆ ಹೂವಿನ ಮನೆಯಲ್ಲಿ ನೋಡಿರ್ತೀರ, ಯು ಕ್ಯಾನ್ ಇಯರ್ ಕ್ಲೀನ್ಲಿ ಅಬ್ಸರ್ವ್. ಒಂದು ಲ್ಯಾಟ್ರಲಲ್ಲಿ ಸೆಂಟ್ರಲ್ಲಿ ಒಂದು ಬಡ್ ಇದೆ, ಅದಾದಮೇಲೆ ಅದ್ರ ಪಕ್ಕದಲ್ಲಿ 2 ಸ್ಮಾಲರ್ ಬಡ್ಸ್ಗಳು ಪ್ರೆಸೆಂಟ್ ಆಗಿರುತ್ತೆ. ಕಾಣಿಸ್ತದೆ ಅಲ್ವಾ, ದೀಸ್ ಆರ್ ದ 2. ಹಾಗಾಗಿ ನಾವು ಅದನ್ನು ಏನಂತ ಹೇಳಿ ಕರಿತೀವಿ, ಡೈಕೇಶಿಯಲ್ ಸೈಮ್ ಅಂತ ಹೇಳಿ ಕರಿತೀವಿ. ಸೊ ಅದಾದಮೇಲೆ ನೆಕ್ಸ್ಟ್ ಬರೋ ಅಂಥದ್ದು ಪಾಲಿಕೇಶಿಯಲ್ ಸೈಮ್. ಸೊ ಮೋನೋಕೇಶಿಯಲ್ ಸೈಮ್ ಅಂದರೆ ಗೊತ್ತಾಯಿತು, ಸಾಲಿಟರಿ ಸೈಮ್ ಅಂತ ಕರೆದ್ವಿ, ಅಂದರೆ ಒಂದು ಬ್ರಾಂಚಿಂದ ಸಿಂಗಲ್ ಆಗಿ ಒಂದೇ ಫ್ಲವರ್ ಅರೈಸ್ ಆಗಿರ್ತಾ ಇತ್ತು. ಡೈಕೇಶಿಯಲ್ ಸೈಮಲ್ಲಿ ನೋಡಿದ್ವಿ ಏನಾಗಿತ್ತು, ಒಂದು ಬ್ರಾಂಚಿಂದ 3 ಫ್ಲವರ್ ಇರ್ತಿತ್ತು. ಫಸ್ಟ್ ಒನ್ ಯಾವುದಿತ್ತು, ಓಲ್ಡರ್ ಒನ್ ಇರ್ತಿತ್ತು, ಸೆಕೆಂಡ್ ಏನಾಗಿರ್ತಿತ್ತು 2 ಲ್ಯಾಟ್ರಲ್ ಬಡ್ಸಿಂದ ಡೆವಲಪ್ಮೆಂಟ್ ಆಗಿರ್ತಿತ್ತು. ನೆಕ್ಸ್ಟ್ ಒನ್ ಪಾಲಿಕೇಶಿಯಲ್ ಸೈಮ್ ಇನ್ ವಿಚ್ ದ ಮೀನ್ ಆಕ್ಸಿಸ್ ಎಂಡ್ಸ್ ಇನ್ ದ ಫ್ಲವರ್ ವಿತ್ ಮೋರ್ ದೆನ್ 2 ಬ್ರಾಂಚಸ್ ಬಿಲೋ ದ ಟರ್ಮಿನಲ್ ಫ್ಲವರ್. ಸೊ ಇದಕ್ಕೆ ಎಕ್ಸಾಂಪಲ್ ಕೆಲೋಟ್ರೋಪಿಸ್. ಸೊ ಈ ಕೆಲೋಟ್ರೋಪಿಸ್ ಅನ್ನು ನೋಡಿದ್ರೆ ನೀವು ನೋಡ್ಬೋದು, ಗ್ರೂಪ್ ಆಫ್ ಫ್ಲವರ್ಸ್ ಅರೈಸ್ ಫ್ರಮ್ ದ ಸಿಂಗಲ್ ಆಕ್ಸಿಸ್. ಒಂದು ಆಕ್ಸಿಸ್ ಇಂದ ನಿಮಗೆ ಸಿಂಗಲ್ ಫ್ಲವರ್ ಅನ್ನೋ ರೀತಿ ಕಾಣುತ್ತೆ, ಬಟ್ ಮೆನಿ ನಂಬರ್ ಆಫ್ ಫ್ಲವರ್ಸ್ಗಳು ಅರೇಂಜ್ ಆಗಿದೆ ಇನ್ ಅ ಕ್ಲಸ್ಟರ್ ಮ್ಯಾನರ್. ಸೊ ದಿಸ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಪಾಲಿಕೇಶಿಯಲ್ ಸೈಮ್. ಸೊ ಇಲ್ಲಿ ಕೂಡ ನಿಮಗೆ ನೇಮೇ ರೆಪ್ರೆಸೆಂಟ್ ಮಾಡ್ತಾ ಇದೆ, ಪಾಲಿ ಮೀನ್ಸ್ ಮೆನಿ. ಸೊ ಹಾಗಾಗಿ ಇಲ್ಲಿ ನಾವು ನೋಡ್ಬೋದು ಮೆನಿ ಫ್ಲೋರಲ್ ಬಡ್ಸ್ ಆರ್ ಅರೇಂಜ್ಡ್ ಇನ್ ಅ ಒನ್ ಆಕ್ಸಿಸ್. ಸೊ ದಿಸ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಪಾಲಿಕೇಶಿಯಲ್ ಸೈಮ್. Thank you.